ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ಹಳ್ಳಿ ಜೀವನ ಅಥವಾ ವಿಲೇಜ್ ಲೈಫ್ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಸುಮಾರು 6.5 ಲಕ್ಷ ಹಳ್ಳಿಗಳೇ ಇದ್ದಾವೆ. ಕರ್ನಾಟಕದ ಮಟ್ಟಿಗೆ ಹೇಳಬೇಕಂದ್ರೆ ಸುಮಾರು 30,000 ಹಳ್ಳಿಗಳಿದ್ದಾವೆ. ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳಿಂದ ಹಳ್ಳಿಗಳು ಮತ್ತು ನಗರಗಳು ಮತ್ತು ಸಿಟಿಗಳು ಅಂತೀವಲ್ಲ, ಕಾಂಪಿಟೇಷನ್ ಥರ, ಪೈಪೋಟಿ ಥರ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನಾ ಮುಂದು ತಾ ಮುಂದು ಅಂತ ಬೆಳೀತಾ ಇದ್ದಾವೆ. ಒಂದು ದುರಾದೃಷ್ಟಕರ ವಿಷಯ ಏನಂದರೆ, ಕೆಲವು ಅವಶ್ಯಕವಾದ ವಿಷಯಗಳ ಕಡೆ ಗಮನ ಕೊಡ್ತಿಲ್ಲ ನಾವು. ಸ್ವಚ್ಛತಾ ಬಗ್ಗೆ ಅಥವಾ ಈ ಗಾಳಿ ಪೊಲ್ಯೂಷನ್ ಆಗ್ತಾ ಇರೋದ್ರ ಬಗ್ಗೆ, ಈ ಭೂಮಿ ವಾತಾವರಣವನ್ನು ಕೆಟ್ಟದು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಬೆಳವಣಿಗೆ ತಪ್ಪಲ್ಲ. ಪ್ರತಿಯೊಬ್ಬ ಮನುಷ್ಯರಿಗೂ, ಪ್ರತಿಯೊಂದು ಕುಟುಂಬಕ್ಕೂ ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ಆರೋಗ್ಯವಂತರಾಗಿ ಬೆಳೆಯೋದಕ್ಕೆ ವಾತಾವರಣ ಸೃಷ್ಟಿ ಮಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಆದರೆ ಜನ ಹಣ ಸಂಪಾದನೆ ಮಾಡೋದಕ್ಕೋ ಅಥವಾ ಜೀವನ ಮಾಡೋದಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಪೈಪೋಟಿ ಮೇಲೆ ನಾವು ನಮ್ಮ ಸುತ್ತಮುತ್ತ ಇರೋ ಪರಿಸರವನ್ನಾಗಲಿ, ನಮ್ಮ ಭೂಮಿ ತಾಯಿಯ ಆರೋಗ್ಯವನ್ನಾಗಲಿ, ನಮ್ಮ ವಾತಾವರಣದ ಒಂದು ಸ್ವಚ್ಛ ಗಿಡ ಮರ ಬೆಳೆಸೋದಿರ್ಬೋದು, ಅಥವಾ ಒಂದು ಸುಖಕರವಾದ ವಾತಾವರಣದಲ್ಲಿ ನೆಮ್ಮದಿವಂತರಾಗಿ ಆರೋಗ್ಯವಂತರಾಗಿ ಬದುಕಲು ಜೀವನ ಕಟ್ಟಿಕೊಳ್ಳೋದನ್ನು ಸ್ವಲ್ಪ ಮಟ್ಟಿಗೆ ತಿರಸ್ಕಾರದ ಮನೋಭಾವದಿಂದ ನಾ ಬೆಳೆದ್ರೆ ಸಾಕು, ನಾ ಮುಂದುವರೆದ್ರೆ ಸಾಕು, ಬೇರೆಯವ್ರ ಬಗ್ಗೆ ಬೇಡ, ಸಮಾಜದ ಬಗ್ಗೆ ಬೇಡ ಅನ್ನೋ ವಾತಾವರಣದಲ್ಲಿ ತುಂಬ ಫಾಸ್ಟಾಗಿ, ತುಂಬ ವೇಗವಾಗಿ ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿ ಆಗೋದು, ಬದಲಾವಣೆ ಆಗೋದು ಪ್ರಕೃತಿಯ ನಿಯಮ. ಆದರೆ ಪ್ರಕೃತಿಗೆ ಆದಷ್ಟು ಹಾನಿಕರ ಆಗದಿರ ನಾವು ಜೀವನ ಮಾಡಬೇಕು. ನಾವು ಪರಿಸರವನ್ನು ಸರಿಯಾಗಿ ಇಟ್ಕೊಳ್ಳದೇ ಇದ್ದರೆ ಒಳ್ಳೆ ಗಾಳಿ, ಒಳ್ಳೆಯ ವಾತಾವರಣ, ಒಳ್ಳೆ ಭೂಮಿ, ಒಳ್ಳೆ ಪರಿಸರ ಇಲ್ಲದೆ ಹೋದರೆ ನಾವು ಬದುಕಲು ಯೋಗ್ಯವಾದ ಜಾಗದಲ್ಲಿ ಜೀವನ ಯಾವ ಥರ ಇದ್ದರೂ ಕಷ್ಟನೇ. ಈಗಿನ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡೋದು, ಆರೋಗ್ಯ ಕಾಪಾಡಿಕೊಳ್ಳೋದು ಒಂದು ಚಾಲೆಂಜಿಂಗ್ ವಿಷಯ ಥರ ಕಾಣ್ತಾ ಇದೆ. ಅಷ್ಟು ಫಾಸ್ಟಾಗಿ ಬದಲಾವಣೆಗಳು ಕಾಣ್ತಾ ಇದ್ದೀವಿ. ಇತ್ತೀಚೆಗೆ ಹಳ್ಳಿ ಯಾವುದು, ಟೌನ್ ಯಾವುದು, ಸಿಟಿ ಯಾವುದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಳ್ಳಿಗಳಲ್ಲಿ ತುಂಬ ಬದಲಾವಣೆ ಕಾಣ್ತಾ ಇದ್ದೀವಿ. ಒಂದು ಸ್ವಚ್ಛತೆ ಇರ್ಬೋದು, ಒಂದು ಮನೆ ಇರ್ಬೋದು, ರೋಡ್ ಇರ್ಬೋದು, ಜನ ತಿರುಗಾಡೋ ವಾಹನಗಳಿರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅಥವಾ ಸ್ವಂತ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ತುಂಬ ಬದಲಾವಣೆಗಳಾಗ್ತಾ ಇದ್ದಾವೆ. ತುಂಬ ಸಂತೋಷದ ವಿಷಯ.
ನಮ್ಮ ಕರ್ನಾಟಕದಲ್ಲಂತೂ ನಾ ಕಂಡ ಮಟ್ಟಿಗೆ ತುಂಬ ತುಂಬ ಬದಲಾವಣೆ, ತುಂಬ ತುಂಬ ಇಂಪ್ರೂವ್ಮೆಂಟು, ತುಂಬ ತುಂಬ ಅನುಕೂಲಗಳು ಜಾಸ್ತಿ ಆಗ್ತಾನೆ ಕಾಣ್ತಾ ಇದ್ದಾವೆ. ಕಡಿಮೆ ಅಂತೂ ಯಾವ ಹಳ್ಳಿ, ಯಾವ ಹೋಬಳಿ, ಯಾವ ನಗರ, ಯಾವ ಹಳ್ಳಿಯಲ್ಲೂ ಕಾಣ್ತಾ ಇಲ್ಲ. ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ದೇಶದ ಮಟ್ಟಿಗೂ ಪರವಾಗಿಲ್ಲ ಅನ್ನೋ ಥರ ಇದೆ. ನನ್ನ ಒಂದು ಮನವಿ ಏನಂದರೆ, ಅಭಿವೃದ್ಧಿ ಆಗೋದು ತಪ್ಪಲ್ಲ, ಆದರೆ ನಮ್ಮ ಸುತ್ತಲಿನ ಪರಿಸರ ಅಥವಾ ನಮ್ಮ ದೇಶದ ಈ ವ್ಯವಸಾಯದ ದೃಷ್ಟಿ ಒಂದು ಕಾಲದಲ್ಲಿ 80% ಜಾಸ್ತಿ ವ್ಯವಸಾಯವನ್ನು ಅವಲಂಬಿಸಿದ್ವಿ. ಈಗ ವ್ಯವಸಾಯ ಮಾಡೋರು ಕಡಿಮೆ ಆಗ್ತಾ ಇದ್ದಾರೆ. ಎಲ್ಲ ಮಿಷನರಿಸು ಇರ್ಬೋದು ಅಥವಾ ವ್ಯವಸಾಯದ ಬಗ್ಗೆ ಒಂದು ರೀತಿಯ ತಾತ್ಸಾರ ಆಗ್ತಾಯಿದೆ. ಒಂದು ರೀತಿಯಲ್ಲಿ ಒಂದು ಮಾತಿತ್ತು, ಭಾರತ ದೇಶ ಹಳ್ಳಿ ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ ಅಂತ. ಆ ಮಾತನ್ನು ತುಂಬ ಜನ ಮರ್ತಿದ್ದೀವಿ. ಇವಾಗ ಹಳ್ಳಿ ಉದ್ಧಾರ ಆಗಬೇಕು, ಸಿಟಿನೂ ಉದ್ಧಾರ ಆಗಬೇಕು. ಆದರೆ ಸಿಟಿಗಿರೋ ಪ್ರಾಮುಖ್ಯತೆ ಹಳ್ಳಿಗಳಿಗೆ ಇಲ್ಲ ಅನ್ನೋ ಒಂದು ನನ್ನ ಸಣ್ಣ ಒಂದು ಅನುಮಾನ. ಹಳ್ಳಿಯಲ್ಲಿ ರೈತರು ಇವತ್ತಿನ ದಿವಸ ಬೆಳೆಯೋದು ಕಷ್ಟ, ಬೆಳೆದರೆ ರೇಟ್ ಸಿಗಲ್ಲ, ರೇಟ್ ಸಿಕ್ಕಿದರೆ ಬೆಳೆಯೋದು ಕಷ್ಟ. ಈ ವಾತಾವರಣದಲ್ಲಿ ಒಂದು ಸೂಕ್ತ ಮಾರ್ಗದರ್ಶನ ಅಥವಾ ಒಂದು ಬದಲಾವಣೆ ಅನ್ನೋದು ಇನ್ನೂ ಸ್ವಲ್ಪ ಮಟ್ಟಿಗೆ ಬೇಕಾಗಬಹುದು ರೈತರಿಗೆ. ಈ ಪ್ರಪಂಚದಲ್ಲಿ ಅಥವಾ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಏನು ಬೇಕಾದರೂ ತಯಾರು ಮಾಡ್ಬೋದು. ಆದರೆ ನಾವು ತಿನ್ನುವ ಆಹಾರವನ್ನು ಭೂಮಿಯಿಂದನೇ ನಾವು ಪಡೆಯಬೇಕು. ಅದರಿಂದ ಪ್ರತಿಯೊಬ್ಬರೂ ಈ ಭೂಮಿ ತಾಯಿಯನ್ನು ಎಲ್ಲ ರೀತಿಯಲ್ಲೂ ಕಾಪಾಡಿ, ಆ ಭೂಮಿಯಿಂದ ಫಲವತ್ತತೆಯನ್ನು ಕಾಪಾಡಿ, ಒಳ್ಳೆ ಆಹಾರ ಧಾನ್ಯಗಳನ್ನು ಬೆಳೆದು ಈ ಹಳ್ಳಿಯ ಜೀವನ ಮಟ್ಟವನ್ನು ಸುಧಾರಿಸಿಕೊಂಡು ಪ್ರತಿಯೊಬ್ಬರೂ ಆರೋಗ್ಯವಂತರಾಗಿ, ನೆಮ್ಮದಿವಂತರಾಗಿ ಬದುಕಲು ಅವಕಾಶಗಳಿದೆ. ಇದಕ್ಕಾಗಿ ಸರ್ಕಾರ ಜೊತೆಗೆ ಜನರ ಜೊತೆಗೆ ಸರ್ಕಾರ ಜೊತೆಗೂಡಿ ಕಾರ್ಯಕ್ರಮಗಳನ್ನು ರೂಪಿಸಿ ಸರ್ವೋ ಜನ ಸುಖಿನೋ ಭವಂತು ಅನ್ನೋ ಥರ ವ್ಯವಸಾಯಕ್ಕೆ ತುಂಬ ಪ್ರಾಧಾನ್ಯತೆ ಬೇಕು ಅಂತ ಹೇಳಿ, ಈ ಹಳ್ಳಿಗಳು ಉದ್ಧಾರ ಆದರೆ ನಮ್ಮ ದೇಶನೂ ಉದ್ಧಾರ ಆಗುತ್ತೆ, ಪ್ರಪಂಚನೂ ಉದ್ಧಾರ ಆಗುತ್ತೆ. ಈ ಹಳ್ಳಿಯ ಜೀವನ, ಹಳ್ಳಿಯ ರೈತರಿಗೆ ಇಂಚೀಚೆಗೆ ಕೆಲವು ಸಾಮಾಜಿಕ ಪಿಡುಗು ಅಂತಲೇ ಹೇಳ್ಬೋದು. ವ್ಯವಸಾಯ ಮಾಡೋರಿಗೆ ಮದುವೆ ಆಗಲು ಹೆಣ್ಣು ಮಕ್ಕಳೇ ಸಿಗುತ್ತಾ ಇಲ್ಲ. ಈ ಹಳ್ಳಿ ಜೀವನ ಒಂದು ರೀತಿಯಲ್ಲಿ ಸ್ವರ್ಗ ಜೀವನ. ಅವರಿಗೆ, ಸ್ವರ್ಗದಲ್ಲಿರೋವರಿಗೆ ಹೆಣ್ಣು ಸಿಗಿಲ್ಲ ಅಂದರೆ, ಈ ನಗರಗಳಲ್ಲಿ ಈ ಬಣ್ಣದ ಬೆಳಕು ಅಥವಾ ಒಂದು ವಾತಾವರಣದಲ್ಲಿ ಬೆಳವಣಿಗೆ ಇರೋರಿಗೆ ಅಷ್ಟು ಯೋಚನೆ ಮಾಡಬೇಕು. ಜನರೆಲ್ಲರೂ ಒಂದು ರೀತಿ ಸುಖಕರವಾದ ಹಳ್ಳಿ ಜೀವನ ಸಿಟಿ ಜೀವನ ಯಾವ ರೀತಿಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ಜೀವನ ಕಟ್ಟಿಕೊಂಡು ಎಲ್ಲರೂ ಸುಖ ಸಂತೋಷವಾಗಿ, ನೆಮ್ಮದಿಯಾಗಿ, ಧನವಂತರಾಗಿ, ಆರೋಗ್ಯವಂತರಾಗಿ, ನೆಮ್ಮದಿವಂತರಾಗಿ ಜೀವನ ಮಾಡಲು ಎಲ್ಲರೂ ಒಬ್ರಿಗೊಬ್ಬರು ಸಹಕಾರ ಕೊಟ್ಕೊಂಡು ಹಳ್ಳಿ ಜೀವನವನ್ನು ಪಾವನ ಮಾಡಬೇಕಾಗಿ ತಮ್ಮಲ್ಲಿ ಸಾವನೆಯ ಪ್ರಾರ್ಥನೆ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.